ಅಂದರೆ ತ್ರಿನಯನಿಗೆ ತ್ರಿಕಾಲ ಶಕ್ತಿ ಇದೆ. ಭೂತ ಭವಿಷ್ಯದ ವರ್ತಮಾನಗಳೆಲ್ಲ ಗೊತ್ತಾಗುತ್ತೆ. ಆದಷ್ಟು ಬೇಗ ಈ ವಿಷಯನ ತಿಲೋತ್ತಮಗೆ ಹೇಳಬೇಕು. ಇಲ್ಲ ಅಂದರೆ ಇದರಿಂದ ಅವಳಿಗೆ ಕಷ್ಟ ಆಗುತ್ತೆ. ತ್ರಿನಯನಿಗೆ ಈ ವರ ಇರೋ ವಿಷಯ ಇವ್ರಿಗೆಲ್ಲ ಈಗಲೇ ಹೇಳಬೇಕು. ನಿನಗೆ ವಿಶಾಲಾಕ್ಷಮ್ಮ ತಾಯಿಯ ಅನುಗ್ರಹ ಇದೆ. ನಡೆದಿರೋದೇನೋ ನಡೀತಿರೋದೇನೋ ಅಯ್ಯೋ, ಇವಳೇನಾದ್ರೂ ಆ ತಂತಿನ ತುಳಿದ್ರೆ ಯಾರ ಪ್ರಾಣ ಹೋಗುತ್ತೋ ಏನೋ. ಭವಿಷ್ಯದ ಬಗ್ಗೆ ನಿನಗೆ ಮೊದಲೇನೆ ತ್ರಿನಯನಿಗೆ ಭವಿಷ್ಯದ ಬಗ್ಗೆ ಗೊತ್ತಾಗುತ್ತೆ. ಹೀಗಾಗುತ್ತೆ ಅನ್ನೋದು ಗೊತ್ತಿದ್ದೆ ಅವಳು ನನ್ನ ಪ್ರಾಣನ ಕಾಪಾಡಬೇಕು ಅಂತ ನನಗೆ ಇಲ್ಲಿಂದ ಹೋಗೋದಕ್ಕೆ ಹೇಳಿದ್ಲು. ನಾನೇನ್ ಮಾಡಿದೀನಿ ಸರ್? ನನ್ನನ್ನು ಯಾಕೆ ಇಟ್ಕೊಂಡಿದ್ದೀರಾ? ಬಿಡಿ ಸರ್, ಬಿಟ್ಬಿಡಿ ನನ್ನ. ಇನ್ಸ್ಪೆಕ್ಟರ್, ನೈನಿ ಮೇಲೆ ಅಟ್ಯಾಕ್ ಮಾಡಕ್ ನೋಡಿದ್ದು ಅವಳೆ. ಎಸ್ ವಿಶಾಲ್, ಅರೆಸ್ಟ್ ಮಾಡಿ. ನೀವು ಹೇಳಿದ ಹಾಗೆ ಇವಳನ್ನ ಅಬ್ಸರ್ವ್ ಮಾಡ್ತಾ ಫಾಲೋ ಮಾಡ್ಕೊಂಡು ಬಂದ್ವಿ. ಈಗ ಮನೆಗೆ ಬಂದು ಅಟ್ಯಾಕ್ ಮಾಡಬೇಕು ಅಂತ ಇದ್ಲು. ಬಟ್ ಇದೇನು ಸ್ವಾಮೀಜಿ? ಅದೇ ನನಗೂ ಅರ್ಥ ಆಗ್ತಿಲ್ಲ ಇನ್ಸ್ಪೆಕ್ಟರ್. ಪೂಜೆ ಮಾಡೋವಾಗ ಸಡನ್ ಆಗಿ ಏನಾಯ್ತೋ ಏನೋ, ಬಿದ್ದೋಗ್ಬಿಟ್ರು. ನನ್ನ ಬಿಡಿ ಸರ್.
ಹಿ ಇಸ್ ಡೆಡ್. ಇನ್ಸ್ಪೆಕ್ಟರ್ ಸರ್, ಇದಕ್ಕೂ ನಂಗೂ ಯಾವುದೇ ಸಂಬಂಧ ಇಲ್ಲ. ಶಟ್ ಅಪ್. ಸರ್, ನಂಗೇನು ಗೊತ್ತಿಲ್ಲ ಸರ್. ನಾನು ಬರೋ ಅಷ್ಟರೊಳಗೆ ಅವ್ರು ಬಿದ್ದಿದ್ರು. ನನ್ ಬಿಟ್ಬಿಡಿ. ಅಷ್ಟಕ್ಕೂ ನಾನು ಬಂದಿದ್ದು. ನನ್ನ ಕತೆ ಮುಗೀತು. ನಿಲ್ಸು. ನಿನ್ನಂತವಳನ್ನ ಸುಮ್ಮನೆ ಬಿಡಬಾರ್ದು. ಇನ್ಸ್ಪೆಕ್ಟರ್, ಕರ್ಕೊಂಡೋಗಿ ಅವಳನ್ನ. ಅಯ್ಯೋ, ನಂಗೇನು ಗೊತ್ತಿಲ್ಲ ಸರ್, ನನ್ನ ನಂಬಿ. ಅಷ್ಟಕ್ಕೂ ನಾನು ಬಂದಿರೋದು ಯಾಕಂದ್ರೆ ಏಯ್, ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ಮನೆಗ್ ಬಂದು ನೈನಿ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡ್ಯಾ? ಅವಳ ಅದೃಷ್ಟ ಅವಳಲ್ಲಿ ಇಲ್ದೆ ಹೋಗಿದ್ದಕ್ಕೆ ಸರಿ ಹೋಯ್ತು. ಆದ್ರೆ ಹೋಮ ಮಾಡ್ಸಕ್ ಬಂದ್ ಸ್ವಾಮಿಗಳೇ ಸತ್ ಹೋದ್ರು. ಆಯುಷ್ಮಾನ ಯಜ್ಞ ಮಾಡಿಸ್ತಾ ಅವರೇ ಆಯುಷ ಇಲ್ದಂಗೆ ಹೋಗ್ಬಿಟ್ರಲ್ಲ. ಅಯ್ಯೋ, ಇಷ್ಟಕ್ಕೂ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಷಷ್ಠಿ ಪೂರ್ತಿ ದಿನ ಈ ತರ ರಕ್ತಪಾತ ನೋಡೋ ಹಾಗಾಗೋಯ್ತು. ಪ್ರಾಮಿಸ್ ಮೇಡಮ್, ನಾನು ಏನು ಮಾಡಿಲ್ಲ. ನನ್ನ ಮಾತು ಕೇಳಿ. ಜಸ್ಟ್ ಶಟ್ ಅಪ್. ಶಟ್ ಅಪ್. ನೀನ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಎಲ್ಲ ಪ್ರತಿಯೊಂದು ವಾಯ್ಸ್ ರೆಕಾರ್ಡ್ಸು ನನ್ನ ಹತ್ರ ಇದೆ. ಇನ್ನು ಏನ್ ನೋಡ್ತಿದ್ದೀರಾ ಸರ್? ಸಾಕ್ಷಿ ಕಣ್ಮುಂದೆನೇ ಇದೆ ಅಲ್ವಾ? ಕರ್ಕೊಂಡು ಹೋಗಿ. ಹಾ, ಕರ್ಕೊಂಡೋಗಿ. ಬಿಸ್ನೆಸ್ ಮ್ಯಾನ್ ಜಗದೀಶ್ ಅವ್ರ ಮನೇಲಿ ಮರ್ಡರ್ ಆಗಿದೆ. ಫೋರೆನ್ಸಿಕ್ ಟೀಮ್ನ ಕಳಿಸಿ, ಅರ್ಜೆಂಟ್. ಓಕೆ. ಅವಳನ್ನೇನಾದರೂ ಅರೆಸ್ಟ್ ಮಾಡದೇ ಇದ್ದಿದ್ರೆ ನನ್ನ ಬಗ್ಗೆ ಹೇಳಿರೋಳು ನಿಜ ಗೊತ್ತಾಗಿರೋದು. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ. ವಿಶಾಲಕ್ಷಮ್ಮ ತಾಯಿ, ಇವರಿಲ್ಲಿಗೆ ಯಾಕೆ ಬಂದ್ರು? ಯಾಕೆ ಹೀಗೆಲ್ಲ ಆಯ್ತು? ಅಮ್ಮೋರು ಹೊರಟೋದ್ರ? ಇಲ್ಲೇನ್ ನಡೀತಿದೆ? ಏನೇ ಮಾಡಬೇಕಾದ್ರೂ ನಾನೇ ಮಾಡಬೇಕು. ಅಂಥದ್ರಲ್ಲಿ ನನಗೆ ಗೊತ್ತಿಲ್ಲದೆ ಈ ಮನೆಯಲ್ಲಿ ಮರ್ಡರ್ ಆಗಿದೆ. ಹೇಗೆ? ಏನಕ್ಕ ಇದೆಲ್ಲ? ಗುಟ್ಟು ರಟ್ ಮಾಡಕ್ಕೆ ಅಂತ ಬಂದವನ್ ಪ್ರಾಣ ಗೊಟಕ್ಕಂತ ಹೋಯ್ತಲ್ಲ. ನಡೆದಿದ್ದೆಲ್ಲ ನೋಡ್ತಾ ಇದ್ರೆ ಅದನ್ನ ಮ್ಯಾಜಿಕ್ ಅನ್ಬೇಕೋ ಮಿರಾಕಲ್ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಮ್ಯಾಜಿಕ್ಕೂ ಇಲ್ಲ, ಮಿರಾಕಲ್ಲೂ ಇಲ್ಲ. ಇದೆಲ್ಲ ಬೇಕು ಅಂತಾನೆ ಮಾಡಿರೋ ಮರ್ಡರ್ ಪ್ಲಾನ್ ತರ ಇದೆ. ಮರ್ಡರಾ? ಯಾರು ಮಾಡಿರ್ಬೋದು? ನೈನಿ ಮೇಲ್ ಮಾಡಿದ ನಿನ್ನ ಪ್ರಯೋಗ ಆ ಸ್ವಾಮಿ ಪ್ರಾಣಕ್ಕೆ ಅಪಾಯ ಆಯ್ತೇನೋ ಅನ್ನೋದೇ ನನ್ನ ಅನುಮಾನ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಇಲ್ದಿರೋದನ್ನೆಲ್ಲ ನನ್ನ ತಲೆ ಕಟ್ಬೇಡಿ ಆಂಟಿ. ಜಾಸ್ಮಿನಮ್ಮ, ನೀನ್ ಸುಮ್ನಿರಮ್ಮ. ಅಕ್ಕ, ಆ ನಯನಿಗೆ ಅತೀಂದ್ರಿಯ ಶಕ್ತಿ ಇದೆ ಅಂತ ಹೇಳ್ತಿದ್ರಲ್ಲ, ಅದರಿಂದ ಏನಾದ್ರೂ ಈ ಘಟನೆ ನಡೆದಿರ್ಬೋದು ಅಂತ್ಯಾ? ಮತ್ತಿಲ್ಲ ಅಂದ್ರೆ ಯಾರಿಗೂ ಕಾಣ್ದಿರೋ ಬುಲೆಟು ಎಲ್ಲಿಂದನೋ ಬಂದು ಸ್ವಾಮೀಜಿ ಪ್ರಾಣನ ತೆಗೆಯೋದು ಅಂದ್ರೆ ಏನಕ್ಕ? ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಲ್ವಾ, ನೈನಿ ಗಾಯತ್ರಿ ದೇವಿ ಆಂಟಿ ಜೊತೆ ಮಾತಾಡ್ತಾಳೆ ಅಂತ. ನೀವೇ ನನ್ನ ನಂಬಲಿಲ್ಲ. ಅಂದ್ರೆ
ಗಾಯತ್ರಕ್ಕ ಷಷ್ಠಿ ಪೂರ್ತಿ ಪೂಜೆಗೆ ಬಂದಿದ್ರು ಅಂತ್ಯಾ? ಬರೋದೇನ್ ಬಂತು, ಆ ಗಾಯತ್ರಿ ದೇವಿ ಆಂಟಿನೇ ಸ್ವಾಮೀಜಿನ ಸಾಯಿಸಿರ್ತಾರೆ. ಅಬ್ಬಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಒಬ್ಬೊಬ್ರು ನನಗೆ ಹಾರರ್ ಸಿನಿಮಾ ತೋರಿಸ್ತಿದ್ದೀರಾ. ಅಮ್ಮೋರೆ, ಓ, ಎಲ್ರೂ ಇಲ್ಲೇ ಇದ್ದೀರಾ? ಹೌದು ನೈನಮ್ಮ, ಏನೋ ಇನ್ಫಾರ್ಮೇಶನ್ ತಂದಿರೋ ಹಾಗಿದೆ. ಅದನ್ನ ಹೇಳೋದಕ್ಕೆ ಎಲ್ಲ ರೂಮಲ್ಲಿ ಹುಡುಕ್ತೀಯಾ ಅಂತ ಎಲ್ಲರೂ ಒಂದೇ ರೂಮಲ್ಲಿ ಸತ್ತಿದೀವಿ. ಅಷ್ಟಕ್ಕೂ ಏನ್ ವಿಷಯ? ಪರ್ಶೋ, ನೀನ್ ಹೇಳು ನೈನಿ. ಅಮ್ಮೋರೆ, ಪುರೋಹಿತರು ಬರ್ತಿದಾರಂತೆ. ಸ್ವಲ್ಪ ಹೊದ್ಬಿಟ್ಟು ಎಲ್ರೂ ಹಾಲಿಗೆ ಬರಬೇಕು ಅಂತ ದೊಡ್ಡಮ್ಮವ್ರು ಹೇಳಿದ್ದಾರೆ. ಸರಿನಾ? ನೈನಿ, ಏನಮ್ಮವ್ರೆ? ನಿನಗೆ ನಿಜವಾಗ್ಲೂ ದೆವ್ವಗಳು ಕಾಣಿಸತ್ತಾ? ಕಾಣಿಸುತ್ತೆ. ದೆವ್ವಗಳಲ್ಲ ಅಮ್ಮೋರೆ, ದೇವತೆಗಳು ಕಾಣಿಸ್ತಾರೆ. ನೈನಮ್ಮ, ನಂಗೊಂದು ಚಿಕ್ಕ ಸಂದೇಹ ಕೇಳ್ಬೋದಾ? ಅದೇನ್ ಕೇಳಿ. ನೀನ್ ನೋಡೋ ದೆವ್ವಗಳು, ಅದೇ ದೇವತೆಗಳು ಮನುಷ್ಯರು ತರನೇ ಇರ್ತಾರಾ, ಇಲ್ಲ ಬಿಳಿ ಸೀರೆ ಉಟ್ಕೊಂಡು ಉದ್ದ ಕೂದಲು ಬಿಟ್ಕೊಂಡು ಅದೇ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಹಾಗಿರ್ತಾರಾ? ಅಯ್ಯೋ ಯಜಮಾನ್ರೆ, ಅವ್ರು ಕೂಡ ನಾವು ಮನುಷ್ಯರ ತರಾನೇ ಇರ್ತಾರೆ. ಅಯ್ಯೋ, ದೆವ್ವ ಟಾಪಿಕ್ ಅನ್ನ ಈಗ ನಿಲ್ಲಿಸ್ತೀರಾ? ದುರಂದರ ಅಮ್ಮೋರೆ, ನೀವೇನು ಭಯ ಪಡಬೇಡಿ. ಆ ದೇವತೆಗಳು ಒಳ್ಳೆಯವ್ರಿಗೆ ಏನೂ ಮಾಡಲ್ಲ. ಅಂದ್ರೆ ಕೆಟ್ಟವ್ರನ್ನ ಸಾಯಿಸ್ಬಿಡ್ತಾರ? ಹೇಳಕ್ಕಾಗಲ್ಲ ಅಮ್ಮೋರೆ. ದೆವ್ವಗಳು ಕೆಟ್ಟವ್ರನ್ನ ಸಾಯಿಸಿದ್ರೆ ಪ್ರಪಂಚದಲ್ಲಿ ಕೆಟ್ಟದನ್ನೋದೇ ಇರೋದಿಲ್ವಲ್ಲ? ಮತ್ತ್ಯಾಕಿದೆ? ಯಾವುದಕ್ಕಾದ್ರೂ ಸಮಯ ಬರ್ಬೇಕಲ್ವಾ ಅಮ್ಮೋರೆ? ಬರಿಗೈಯಲ್ಲಿ ಉರಿತಿರೋ ಬೆಂಕಿನ ಆರ್ಸಕ್ಕಾಗಲ್ಲ. ಸುಳ್ಳಿನ ಹಿಂದೆ ಇರೋ ಸತ್ಯನ ಮುಚ್ಚಕ್ಕಾಗಲ್ಲ. ಹೊರಗೆ ಬರುತ್ತೆ. ತಪ್ಪುಗಳು, ತಪ್ಪಿತಸ್ಥರು ಎಲ್ಲರೂ ಹೊರಗೆ ಬರ್ತಾರೆ. ಆಗ ತಪ್ಪು ಮಾಡಿರೋರ್ಗೆ ಸರಿಯಾದ ಶಿಕ್ಷೆನೇ ಆಗುತ್ತೆ. ಅದ್ಯಾಕ್ ನೈನಿ, ನಾವೇನೋ ತಪ್ಪು ಮಾಡಿರೋ ಹಾಗೆ ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳ್ತಾ ಇದ್ಯಾ? ಇದೆಲ್ಲ ವಾಸ್ತವ ಅಮ್ಮೋರೆ. ಮನುಷ್ಯರು ನೆನ್ಪಿಟ್ಕೋಬೇಕಾಗಿರೋ ವಾಸ್ತವ. ಪ್ರಕೃತಿ ಧರ್ಮ ಇದು. ಪ್ರಕೃತಿ ಧರ್ಮನ? ಏನ್ ನೈನಮ್ಮ ಅದು? ಒಬ್ರಿಗೆ ಹಾನಿ ಮಾಡಿದ್ರೆ ಅದ್ರ ಪಾಪ ಯಾವುದೋ ಒಂದಿನ ನಮಗೆ ಸುತ್ಕೊಳ್ಳುತ್ತೆ. ಒಬ್ರಿಗೆ ನಾವು ಕೇಡ್ ಬಯಸಿದ್ರೆ ಅದು ನಮ್ಮ ಅಂತ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಸರಿ ಅಮ್ಮೋರೆ, ನಿಮ್ಮ ಹತ್ರ ಮಾತಾಡ್ತಿದ್ರೆ ನನ್ನ ಕೆಲಸ ಆಗಲ್ಲ. ಅಮ್ಮೋರೆ, ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲರೂ ಕೆಳಗೆ ಬಂದ್ಬಿಡಿ. ಹಳ್ಳಿಯಿಂದ ಬಂದಿರೋ ಗುಗ್ಗು ಈ ನಡುವೆ ಹೊಸದಾಗಿ ನಮ್ಮ ಮುಂದೆನೆ ತನ್ನ ಬುದ್ಧಿ ಪ್ರದರ್ಶನ ಮಾಡ್ತಿದ್ದಾಳೆ ಕಣೋ. ಆದಷ್ಟು ಬೇಗ ಇವಳಿಗೆ ಒಂದು ಗತಿ ಕಾಣಿಸ್ಬೇಕು. ಈ ನಯನಿಗೆ ಗತಿ ಕಾಣಿಸೋದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಕ್ಕ. ನಯನಿ ಬರೋಕ್ಕೂ ಮುಂಚೆ ನಾವು ಮಾತಾಡ್ತಿದ್ದ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ನಮ್ಮ ಕತೆ ಮುಗ್ದೋದಂಗೆ. ನಮ್ಮ ಕತೆ ಏನು ಮುಗಿಯಲ್ಲ, ಮುಗಿಯೋದು ಆ ಯಜ್ಞ ಕತೆ ಮಾತ್ರ. ಅಷ್ಟು ಈಸಿಯಾಗಿ ಹೇಗೆ ತಗೋತೀಯ ಜಾಸ್ಮಿನ್ ಅಮ್ಮ? ಇವಾಗ ಪೊಲೀಸ್ ಸ್ಟೇಷನಲ್ಲಿ ಯಜ್ಞ ಇರೋದಕ್ಕೆ ಅವಳೇ ಎಲ್ಲದಕ್ಕೂ ಕಾರಣ ಅಂತ ಪೊಲೀಸರು ನಂಬ್ತಿರೋದ್ರಿಂದ. ಜಾಸ್ಮಿನ್, ನಾವ್ ಆಡ್ತಿರೋ ಆಟ ಗೋಲಿಲಲ್ಲ, ಮನುಷ್ಯರ ಪ್ರಾಣದ ಜೊತೆ. ಪ್ರತಿಯೊಂದು ಹೆಜ್ಜೆನೂ ಹುಷಾರಾಗಿ ಯೋಚನೆ ಮಾಡಿಡಬೇಕು. ನಿನ್ನ ಫ್ರೆಂಡ್ ಯಜ್ಞ ಮಾಡಿರೋ ಕೆಲ್ಸಕ್ಕೆ ನಾಳೆ ನೀನ್ ಕೂಡ ಸಿಕ್ಕಾಕೋತೀಯ. ಅದೇನ್ ಆಂಟಿ, ನನ್ ಮೇಲೆ ಆರೋಪ ಹೊರಿಸ್ತಿದ್ದೀರಾ?
ನೀವು ಮಾಡು ಅಂದಿದ್ದಕ್ಕೆ ತಾನೆ ನಾನು ಹೀಗೆ ಮಾಡ್ತಿರೋದು. ಆದರೂ ಡೋಂಟ್ ವರಿ, ಏನೇ ಆದರೂ ಅದು ಎಫೆಕ್ಟ್ ಆಗೋದು ಯಜ್ಞಗೆ ಮಾತ್ರ, ನಮಗೇನೂ ಆಗಲ್ಲ. ಯಜ್ಞ ಬಾಯಿ ಬಿಟ್ಬಿಟ್ರೆ, ನಿನ್ನ ಹೆಸರು ಹೇಳಿದ್ರೆ ಆಗ ಜೈಲಲ್ಲಿ ಮುದ್ದೆ ಮುರಿಬೇಕಾಗಿರೋದು ನೀನೇ. ಆಂಟಿ ಹೇಳ್ತಿರೋದ್ ಬಗ್ಗೆ ನಾನು ಯೋಚನೆ ಮಾಡಲಿಲ್ವಲ್ಲ. ಆದಷ್ಟು ಬೇಗ ನಾನು ಕಾಪಾಡ್ಕೋಬೇಕು. ನನ್ನ ತಂಟೆಗೆ ಬಂದರೆ ಮೊದಲು ಕಂಬಿ ಎಣ್ಸೋದು ನೀವು ಪ್ಲ್ಯಾನ್ ಬಗ್ಗೆ ಮಾತಾಡ್ಕೊಂಡಿರೋದೆಲ್ಲ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಮೊದಲು ಆ ಯಜ್ಞ ಮ್ಯಾಟರ್ನ ಮುಗಿಸ್ಬೇಕು, ಆಮೇಲೆ ನೀನು ಸೇಫ್. ಅಂಡರ್ಸ್ಟ್ಯಾಂಡ್? ಅಬ್ಬಾ, ಅಕ್ಕನ ಹಿಂದೆ ಸುತ್ತಾಡಿ ನಾನು ಒಬ್ಬನೇ ತಿರುಗಾಡೋ ಭಾಗ್ಯನೂ ಕಳ್ಕೊಂಡಿದ್ದೀನಿ. ಈ ನಡುವೆ ಬಂದ್ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅಕ್ಕ ಮತ್ತೆ ಬಂದ್ಬಿಡ್ತಾಳೆ. ಅಬ್ಬಾ, ಹಸ್ತೋನ್ಗೆ ಬಾಳೆಹಣ್ಣು ಸಿಕ್ಕಿರೋ ತರ ನನ್ನ ಕೈಗೆ ಈ ದುಡ್ಡಿನ ಬ್ಯಾಗ್ನ ಮುಟ್ಟಿದ್ರೆ ನರನಾಡಿಗಳಿಗೆ ಏನೋ ಒಂಥರ ಶಕ್ತಿ. ಈ ವಾರಕ್ಕೆ ದುಡ್ಡು ಸಾಕಾಗತ್ತೆ. ಛೇ, ಅಕ್ಕನ ಹಿಂದೆ ನಾಯಿ ತರ ತಿರ್ಗಾಡ್ತಿರೋದಕ್ಕೆ ನಿಜವಾಗ್ಲೂ ನಾಯಿ ತರನೇ ಆಗಿದೆ ನನ್ನ ಬದುಕು. ಸ್ವಂತ ದುಡಿಮೆನೂ ಇಲ್ಲ. ಛೇ, ಅಕ್ಕಂಗೆ ಗೊತ್ತಾಗ್ದಿರೋ ಕಳ್ತನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಬ್ಬಾ, ಬೆಳಗ್ಗೆಯಿಂದ ಏನೋ ಚಿಂತೆ ಮಾಡ್ಕೊಂಡು ಆಕಾಶನ್ನ ನೋಡ್ಕೊಂಡೇ ನಿಂತಿದ್ಯಾ? ಏನೂ ಇಲ್ಲ ಶಿವ. ಅವತ್ತು ಮಾವನೋ ಷಷ್ಠಿ ಪೂರ್ತಿ ನಡೆಯುವಾಗ ನಡು ಮನೇಲಿ ಸ್ವಾಮೀಜಿದು ಸಾವಾಯ್ತಲ್ವಾ, ಅಪಶಕನಾನೇನೋ ಅಂತ